ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. crore and cumulative reduction of 7 almost 1,000 crore from Micropack Private Limited. Raised a module for the water sector and they have an in-house technical team. Because as we go forward, we will become a product nation. And in our journey for becoming a product nation, it's very important that we have SOCs designed in India where the entire IP resides with us, within our country, and then we can use these chipsets for manufacturing the products in that sector. We are targeting about 30 such chipsets which will be used in a large way in our country, in our economy. They will be meeting our domestic needs as well as we will be exporting them over a period of time. So it's very heartening that our Prime Minister's program of Make in India is today getting that depth which was envisaged right from day one. ಆಗಿದೆ. ಆದ್ರೂ ಇದು ವರ್ಷ ಪಾರಂಪರ್ಯಕ್ಕೆ ಅದ್ಧೂರಿಯಾಗಿ ನಡೀತಾ ಇದೆ. ಆದರೂ ಇದು ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಸನಾತನ ಧರ್ಮ ಹಿಂದೂಗಳವರು ಎಲ್ಲ ಜಾತಿ ಮತ ಭೇದ ಅಂತ ಇಂದಿರ ಬಂದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ದೇವಸ್ಥಾನದ್ದು ಇನ್ನೂ ಅದ್ಧೂರಿಯಾಗಿ ಜನಸಂದಣಿ ಎಲ್ಲ ಸೇರಬೇಕು. ಎಲ್ಲರಿಗೂ ಇದು ಅರ್ಥ ಆಗಬೇಕು. ಅದರಲ್ಲೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಬರಲೇಬೇಕು. ಇದನ್ನು ಕಣ್ಣು ತುಂಬ್ಕೊಂಡು ನೋಡಬೇಕು, ಹಬ್ಬ ಅಂತ ಆಚರಿಸ್ಬೇಕು. ಚೆನ್ನಾಗಿದೆ. ಇದನ್ನು ಜನ್ರೇಷನ್ ಹಾಗೆ ಮರೀದೇ ನಾವು ಮಾಡ್ತಾ ಹೋಗ್ತಾ ಇದ್ದರೆ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೂ ಇದು ಗೊತ್ತಾಗುತ್ತೆ ಯಾವ ಥರ ಅಂತ. ಅಲ್ಲೇ ಒಳ್ಳೆ ಟ್ರೆಡಿಷ್ನಲ್ ಥರ ಚೆನ್ನಾಗಿದೆ. ಎಲ್ಲ ಮಕ್ಕಳಿಗೇನು ಒಂಥರ ಹೊಸ ಥರ ಇರುತ್ತೆ. ಮಕ್ಕಳು ಎಲ್ಲ ಬಂದು ಸ್ಕೂಲ್ ಮಕ್ಕಳಿಗೆ ಒಂದು ದಿನ ಇಟ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಬಂದು ತೋರಿಸಿದ್ರೆ, ಒಂದು ಟೀಚರ್ಸ್ಗೆ ಸ್ಕೂಲ್ಗೆಲ್ಲ ಇದು ಮಾಡಿದ್ರೆ ಅವ್ರಿಗೆ ಒಂಥರ ಚೆನ್ನಾಗಿರುತ್ತೆ. ನಾವು ವರ್ಷ ಮಾಡಿದ್ರು ಸ್ವಾರ್ಥಕ ಆಗುತ್ತೆ ಮಕ್ಕಳಿಗೂ. ಇಲ್ಲಾಂದರೆ ಮಕ್ಕಳು ನಾವು ನೋಡಿಲ್ಲ ಅಂತ ಅವರು ಬೇಜಾರು ಮಾಡ್ಕೊತಾರೆ. ಇದೆಲ್ಲ ಜಮೀನುಗಳಿತ್ತು, ಮೊದಲು ಕಡಲೆಕಾಯಿ ಬೆಳೀತಾಯಿದ್ರು. ಇದರಲ್ಲಿ ಬಸವಣ್ಣ ಬಂದು ತಿಂತಾಯಿದ್ರು. ಆಗ ಯಾವುದೋ ಒಂದು ಗುರು ಹಿರಿಯರ ಸಂಬಂಧದಿಂದ ಸ್ವಾಮೀಜಿಯವರು ಹೇಳಿದ್ರು, ಈ ಕಡಲೆಕಾಯಿ ಪಕ್ಷ ನಿನಗೆ ವರ್ಷ ಮಾಡ್ತೀವಿ ಅಂತೇಳಿ
ಆಗಿಂದ ನಮಗೂ ಸರಿಯಾಗಿ ಗೊತ್ತಿಲ್ಲ, ಈ ಥರ ನಾವು ತಿಳ್ಕೊಂಡಿರೋದು. ಸುಮಾರು ಕೆಂಪೇಗೌಡರ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅದರಂತೆ ಇವತ್ತು ಮುಂದುವರೆದಿದೆ. ಇಲ್ಲಿನ ಶಾಸಕರು ಈ ವರ್ಷ ಭಾರಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ವರ್ಷ ಇಷ್ಟು ಇರಲಿಲ್ಲ. ಈ ವರ್ಷ ಅದ್ದೂರಿಯಾಗಿದೆ, ಶಿಸ್ತಿದೆ, ಸಂಯಮ ಇದೆ, ಭಾರಿ ಚೆನ್ನಾಗಿದೆ ಸರ್. ಇಲ್ಲಿ ಅಷ್ಟು ಮಾತ್ರ ಒಪ್ಕೋಬೋದು ನಾವು. ಇತಿಹಾಸ ನಡ್ಕೊಂಬಂದಿದೆ, ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಇಲ್ಲಿ. ಇಷ್ಟು ಮಾತ್ರ ಸತ್ಯ ಸರ್. ಅಭಿಷೇಕ ಮಾಡಿ ನಂತರ ಪಂಚಾಮೃತ ಕ್ಷೀರಾಭಿಷೇಕ ಎಲ್ಲ ಮಾಡಿ ನಂತರ ಹೂವಿನ ಅಲಂಕಾರ ಇರುತ್ತೆ. ಈ ಬಾರಿ ಹೂವಿನ ಅಲಂಕಾರ ತುಂಬ ವಿಶೇಷವಾಗಿದೆ. ಎಲ್ಲ ಭಕ್ತಾದಿಗಳು ಬಂದು ದೇವ್ರನ್ನ ದರ್ಶನ ಮಾಡಿ ಇಲ್ಲೇ ಹೂವಿನ ಅಲಂಕಾರ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೂ ಈ ಬಸವಣ್ಣನ ಪಾದದಲ್ಲಿ ವೃಷಭಾವತಿ ನದಿ ಅಂತ ಒಂದು ಸೆಲೆ ಇದೆ. ನದಿ ಥರ ಅದು ಹುಟ್ಟಿ ಬೆಳೆಯುತ್ತೆ ಅಂತ ಇವತ್ತಿಗೂ ಅದು ಕತೆ ಇದೆ. ಪಶ್ಚಿಮ ವಾಹಿನಿಗೆ ಹರಿಯುತ್ತೆ ಅಂತ ಒಂದು ಕಥೆನೂ ಇದೆ, ಅದರದ್ದು ಶಾಸನವೂ ಇದೆ. ಈಗ ಅದು ಗುಪ್ತಗಾಮಿನಿಯಾಗಿ ಸುಮಾರು ಒಂದು 20-25 ಅಡಿ ಕೆಳಗಡೆ ಹರಿತಾ ಇದೆ ಅಂತ ಒಂದು ಕತೆ. ಈ ಬಸವಣ್ಣ ಪ್ರತಿ ಜಾತ್ರೆಯಲ್ಲೂ ಹಾಗೂ ಎಲ್ಲ ಹಬ್ಬಗಳಲ್ಲಿ, ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಶಿವರಾತ್ರಿ, ಗಣಪತಿ ಹಬ್ಬ, ನವರಾತ್ರಿಗಳಲ್ಲೆಲ್ಲ ವಿಶೇಷವಾದ ಅಲಂಕಾರ ಇರುತ್ತೆ. Now it is the hassle of going at a particular month every year, that is solved. I believe you can just scan your face and you probably have to blink, I think, so that person knows. This is going to be a great help. But request very after you around you, please try to do it on your own. Don't go any place to do it. You can do it with your phone. So it will be a big help, because if you learn it once, you will be able to do it every year. DLC, Postal Department charges 70 rupees per case. So this is done free by bankers as well as railway. In fact, the railway for the first time they have stepped in to this area. And in fact, I should be thankful to Senior DP on this scheme. The welfare inspector, they already attended our office. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.